ಇಲ್ಲಿ ಆ್ಯಕ್ಚುಲಿ ಒಂದು ಆಲ್ರೆಡಿ ದಾರ ಮಾಯ ಆಗೋಗಿದೆ. ಇಲ್ಲಿ ಮಿಕ್ಕಿದ್ದಿದೆ. ಇಲ್ಲಿ ಸುತ್ತಲಿ ಉರಿ ಕಟ್ಟಿರೋದು, ಇಲ್ಲಿ ಕಟ್ಟಿರೋದು, ಇಲ್ಲಿ ಬ್ಯಾಂಡೇಜ್ ಕಟ್ಟಿರೋ ಉದ್ದಕ್ಕೆ. ಇದು ಯಾವುದೂ ಇರಲಿಲ್ಲ ಮುಂಚೆ. ಇಲ್ಲಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡೋದ್ಮೇಲೆ ಕಟ್ಟಿರೋದು. ಕಳೆದ 2 ದಿವಸದಿಂದ ಇದು ಕತೆ ತೋರಿಸಿದ್ದೀನಿ. ಅಲ್ಲಿ ಆ್ಯಕ್ಚುಲಿ ಹೋಗ್ತಾ ಇರೋದೇನು ಯಾರು ಜನ ಓಡಾಡಬಾರ್ದಾರ ಜಾಗಲ್ಲೇ ಓಡಾಡ್ತಿಲ್ಲ. ಇದು ರೋಡ್ ಇದೆ, ಆ್ಯಕ್ಚುಲಿ ಫುಟ್ಪಾತ್ ಇದೆ. ಎಲ್ಲ ನೋಡಿ ಗೊತ್ತಾಗುತ್ತೆ ಅವ್ರಿಗೆಲ್ಲ ಅಷ್ಟೇ. ರೋಡ್ ಇದೆ ಆ್ಯಕ್ಚುಲಿ, ದೊಡ್ಡ ಫುಟ್ಪಾತ್ ಇದೆ. ರೋಡ್ ಮಾಡಿದ್ದಾರೆ, ಆದರೆ ಮೇಂಟೆನೆನ್ಸ್ ಇಲ್ಲ ಅಷ್ಟೇ. ಮೇಂಟೆನೆನ್ಸ್ ಇಲ್ಲ ಈ ಚೆಂದ ಆಗಿರೋದು. ಇದು ಹಿಂಗೆ ಹೋಗ್ಬಿಡು ಹೋಗ್ತಿರಲ್ಲ. ಎಷ್ಟು ಅದ್ಭುತವಾಗಿದೆ ನಮ್ಮ ಕೇರ್ ಹಾಸ್ಪಿಟ್ಲು ಅಂತ. ಈ ಕಾಮಗಾರಿ 24/7 ನಡೀತಾನೆ ಇರ್ತದೆ ಇಲ್ಲಿ. ಇದು ದೆನ್ನೆಯಿಂದ ಇಲ್ಲೇ ಬಿದ್ದಿದೆ. ಕಾಮಗಾರಿ ಇದು ಎಲ್ಲಿ 24/7 ಕಾಮಗಾರಿ ನಡೀತಾನೆ ಇರ್ತದೆ. ನಾನು ಬಂದಿಲ್ಲಿ 3 ವರ್ಷ ಆಯಿತು. ಊಟ ಎಸ್ಕೊಳಕ್ಕಿದ್ದು 4ನೇ ವರ್ಷ ಕಂಟಿನ್ಯೂಸ್ ಆಗಿ ಒಂದೇ ಒಂದು ದಿವಸ ಇಲ್ಲಿ ಬಾಟ್ಲುಗಳು. ಇಲ್ಲಿ ಕಾಮಗಾರಿ ನಡೆದಿರೋ ದಿನವೇ ಇಲ್ಲ. ಪ್ರತಿದಿನ ಪ್ರಗತಿ ಇರುತ್ತೆ ಇಲ್ಲಿ. ಪ್ರತಿದಿನ ಪ್ರಗತಿ, ಇದೇ ಪ್ರಗತಿ. ಸ್ವಚ್ಛ ಭಾರತ, ಸ್ವಚ್ಛ ಮೈಸೂರು. ನಮ್ಮ ಮೈಸೂರು ಅಲ್ಲಿ ಬೋರ್ಡ್ ಹಾಕೊಂಡೆಲ್ಲ ಬಾಯ್ ಬಿಡ್ಕೊತಾರಲ್ಲ ತಗೋರು ಇಲ್ಲಿ. ಇದೆಲ್ಲೂ ಅಲ್ಲ ಕೇರ್ ಹಾಸ್ಪಿಟ್ಲು. ಜೊತೆಗೆ ನಾನು ಯಾವುದೋ ಜನ ನಿಬಿಡ ಪ್ರದೇಶಕ್ಕೆ ಹೋಗ್ತಿಲ್ಲ. ಮೇಂಟೆನೆನ್ಸೇ ಮಾಡದಿರೋ ಜಾಗದಲ್ಲಿ ಇದ್ದೀನಿ ಅಷ್ಟೇ. ರೋಡು ಫುಟ್ಪಾತ್ ಇದೆ ಆ್ಯಕ್ಚುಲಿ. ಅಲ್ಲಿ ಕಾಣುತ್ತೆ, ಅಲ್ಲಿ ಚಪ್ಪಲ್ಗಳು ಬಿದ್ದಿದೆಯಲ್ಲ, ಅಲ್ಲಿ ಪಕ್ಕದಲ್ಲಿ ನೋಡಿ ಕಾಣುತ್ತೆ ಕ್ಲೀನಾಗಿ. ಇದೆಲ್ಲ ಮುಚ್ಚೋಗಿದೆ ಅಷ್ಟೇ. ಯಾವ ವಿಡಿಯೋವ ಇದು ಆ್ಯಕ್ಚುಲಿ ನಾನು ಎಲ್ಲೂ ಹಿಡಿತಾ ಇರೋದಲ್ಲ. ಇದು ಎಲ್ಲೋ ಜನನಿ ಬಿಡ ಪಾಳು ಬಿದ್ದಿರೋ ಪಾಳು ಬಿಲ್ಡಿಂಗ್ ಹಿಡಿತಲ್ಲ. ಇದು ಕೇರ್ ಹಾಸ್ಪಿಟ್ಲ್, ಅದು ಕಳ್ ಬಿಲ್ಡಿಂಗ್. ಇದು ಕೇರ್ ಹಾಸ್ಪಿಟ್ಲ್ ಆಸ್ಪತ್ರೆ. ಇದು ಕೆಲಸ ಮಾಡ್ತಿರುವಂಥ ಹಾಲಿ ವರ್ಕಿಂಗ್ ಕಂಡೀಷನಲ್ಲಿರುವಂಥ ಕಟ್ಟಡಗಳಿದಲ್ಲ. ಸೀತಾರಂಗ ಇಲ್ಲೇ ಇರೋದು ನಾನು. ಹೊರಗಡೆ ಈ ಜಾಗ ಅಲ್ಲಿ ಬಂದಿದ್ದು. ಈ ರೋಡು ಎಷ್ಟು ಚೆಂದ ಇದೆ. ಮೇಂಟೆನೆನ್ಸ್. ಅದು ಮುಖ ಕವರ್ ಮಾಡಬೇಕಿತ್ತು, ಅನ್ಎಕ್ಸ್ಪೆಕ್ಟೆಡ್. ಈಗ ಕವರ್ ಮಾಡೋಕ್ಕಾಗಲಿಲ್ಲ. ನೋಡಿದ್ರೆ ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇಲ್ಲಿ ಬ್ಯಾಂಡೇಜ್ಗಳೆಲ್ಲ ಯಾಕೆ ಕಟ್ಟಿದ್ದಾರೆ ನೋಡಿ. ಆ್ಯಕ್ಚುಲಿ ಇಲ್ಲೇ ವೀಡಿಯೋ ಕವರ್ ಮಾಡಿದ್ದೀನಿ ಆ ರೋಡ್ ಎಷ್ಟು ಅದ್ಭುತವಾಗಿದೆ ಅಂತ. ಇಲ್ಲಿ ಕೆರೆದು ಧೂಳು ಎಳಿಸ್ತಾವಲ್ಲ, ಅಲ್ಲೂ ಬೇಡ ಗುರು. ಇಲ್ಲೇ ನೋಡು ಎಷ್ಟು ಧೂಳಿದೆ, ಎಷ್ಟು ಚೆಂದ ಇದೆ. ಇಲ್ಲಿನೂ ಕಸ ಗುಡಿಸಿಲ್ಲ ಅಂತ ಏನೂ ಇಲ್ಲ, ಗುಡಿಸಲ್ಲ. ಅಲ್ಲಿ ನನಗೆ ಧೂಳು ಎಬ್ಸೋದಷ್ಟೇ ಅವಮ್ಮನ ಟೆನ್ಷನು. ಧೂಳು ಎಬ್ಸೋಕ್ಕೆ ಸಾಕು, ಆ ಕೆಲಸ ಮಾಡ್ತಾರೆ ಅಷ್ಟೇ. ಇದು ಆ್ಯಕ್ಚುಲಿ ನೆನ್ನೆ ಸಾಯಂಕಾಲ ಮಲ್ಬಾರ್ ಅವ್ರು ಕೊಟ್ಟಿರೋದು. ನೆನ್ನೆ ಸಾಯಂಕಾಲದ್ದು ಮೊನ್ನೆ ಸಾಯಂಕಾಲದ ಗೊತ್ತಿಲ್ಲ. ಮಲ್ಬಾರ್ ಅವ್ರು ಕೊಟ್ಟಿರೋದು. ನೋಡಿ ಕವರ್ಗಳು ಎಷ್ಟಿದಾವೆ. ಇದೆಲ್ಲ ಊಟ ತಿಂದು ಬಿಸಾಡಿರೋದು. ಇದು ಎಲ್ಲೂ ಅಲ್ಲ. ಇದು ಎಲ್ಲೋ ಜನ ಓಡಾಡ್ದೇ ಇರೋ ಜಾಗದಲ್ಲಿ ಮಾಡಿರೋದು ಅದೆಲ್ಲ. ಇದು ಇಲ್ಲಿ ಹಾಸ್ಪಿಟ್ಲ್ ಮುಂಭಾಗನೇ ಎಂಟ್ರೆನ್ಸಲ್ಲ ಇರೋದು. ಅಲ್ಲಪ್ಪ ಚಡ್ಡಿ ತೋರಿಸ್ತಾಕೋತದಲ್ಲ, ಅಲ್ಲೂ ತೋರಿಸ್ತೀನಿ. ಅದೇ ತೋರಿಸ್ತಾರಬ್ಬ. ಇಲ್ಲೂ ಅಷ್ಟೇ. ಅವ್ರ ಕಾಲು ಕೆಳಗಡೆ ಎಲ್ಲ ಐತಲ್ಲ ಧೂಳು, ಗಲೀಜು. ಇದು ಸ್ವಚ್ಛ ಭಾರತ. ಎಲ್ಲೂ ಬೇರೆ ಕಡೆ ಎಲ್ಲೂ ಹೋಗಿಲ್ಲ. ಇಲ್ಲಿ ಸುಮ್ಮನೆ ಅಲ್ಲಿ ಓಡಾಡೋ ಜಾಗದಲ್ಲಿ ಸಿಕ್ಕಿದ್ದನ್ನು ಕವರ್ ಮಾಡ್ತಾಯಿರೋದು ನಾನು. ಅದೆಲ್ಲ ಮೊನ್ನೆದಾದರೆ
ಇದೆಲ್ಲ 4-5 ದಿವಸ ಹಿಂದಿಲ್ದು. ಆ್ಯಕ್ಚುಲಿ ಎಲ್ಲ ಹಿಡನ್ ಕ್ಯಾಮ್ರಾದಲ್ಲಿ ಕವರ್ ಮಾಡ್ತಿರೋದು. ಇದು ಎಷ್ಟು ಮಟ್ಟಿಗೆ ಫ್ರೇಮಿಂಗ್ ಆಗಿದೆ, ಫೋಕಸ್ ಆಗಿದೆ ಗೊತ್ತಿಲ್ಲ. ಅಲ್ಲೂ ಅಷ್ಟೇ ಎಷ್ಟು ಗಲೀಜಿದೆ ಎಂಟ್ರೆನ್ಸ್. ಇದರಲ್ಲಿ ಎಲ್ಲೂ ಅಲ್ಲ, ನಾನೆಲ್ಲೂ ಜನ ಓಡಾಡ್ದಿರೋ ಏನೋ ಪದನೇ ಗೊತ್ತಲ್ಲ ಬಾಯ್ಗದು. ಜನ ಓಡಾಡ್ದಿರೋ ಜಾಗದಲ್ಲಿ ಮಾಡ್ತಿಲ್ಲ, ಎಂಟ್ರೆನ್ಸಲ್ಲೇ ಮಾಡ್ತಾಯಿರ್ತಾರೆ. ಅಲ್ಲಿ ರೋಡಲ್ಲಿ ಟೆಂಟ್ ಹಾಕ್ಕೊಂಡು ಇವತ್ತು ಸ್ವಚ್ಛ ಮೈಸೂರು ನಮ್ಮ ಮೈಸೂರು, ಸ್ವಚ್ಛ ಭಾರತ ನಮ್ಮ ಮೈಸೂರು ಅಂತ ಕತೆ ಹೊಡಿತಾವ್ರ ಅಲ್ಲಿ ರಾಜೇಶ್ವರ ಬಲಂಗುಚಿಯಲ್ಲಿ. ಪ್ರಕಾಶ್ ಐಡೆಂಟಿಟಿ. ಆದರೆ ಇದು ಚಂದ. ಅಲ್ಲಿ ಏನಕ್ಕೆ ತೋರಿಸಿದ್ದು ಪ್ರಕಾಶ್ ಐಡೆಂಟಿಟಿ ಬಾಲಂಗೊಚ್ಚಿ ಅವನು ಅಂದರೆ ಯೂರಿನ್ ಕೈಯಲ್ಲಿ ಯೂರಿನ್ ಪಾಸ್ ಬರ್ತಾರಲ್ಲ, ಕಿರ್ಬಿಟ್ಟು ತೋರಿಸ್ಬಿಟ್ಟೋದ. ಏನಕ್ಕೆ ತೋರಿಸಿದ್ದೋದು ಅಂದರೆ ಧೂಳು ಎಳಿಸ್ತಾ ಇದ್ದೀವಿ, ನಿನಗೆ ಧೂಳು ಮಾಡ್ತೀವಿ ಅಂತ. ಅಂದರೆ ಧೂಳು ಬರೆಸ್ತೀವಿ ನಿನಗೆ ಅಂತ. ಅದು ಬರೀ ಅಲ್ಲೇ ಕತೆ ಅಲ್ಲ, ಇಲ್ಲ ನೋಡಿ. ಇದು ನಮ್ಮ ಮೈಸೂರು ಸ್ವಚ್ಛ ಭಾರತ. ಎಲ್ಲಿಗೆ ಬೇಕು ಅಲ್ಲಿ ರೋಡಲ್ಲಿ ಆಟೋ ಹೋಗ್ತದೆ ಅಲ್ಲ, ಅಲ್ಲಿ ಕಸ ಬಿದ್ದಿದೆ. ಇಲ್ಲಿ ದೇವಸ್ಥಾನದ ಮುಂದೆ ಪೇಪರ್ಗಳು ಆಳು ಮುಳೆಲ್ಲ ಬಿದ್ದಿದೆ. ಇಲ್ಲವೇ ಎಲ್ಲಿ ತಲೆ ಕೆಡಿಸ್ಕೊ ಹುಡ್ಕೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ಆಟೋ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ ನೋಡಿ, ಎಲ್ಲಿ ಹುಡ್ಕೋ ಅವಶ್ಯಕತೆ ಇಲ್ಲ. ಅಲ್ಲ ಅವರು ಮೈಸೂರಲ್ಲಿ #1 ಇಡೀ ದೇಶದಲ್ಲಿ ಸ್ವಚ್ಛ ಅಂದರೆ ಇಲ್ಲಿ ಇಡೀ ದೇಶ ಎಷ್ಟು ಗಬ್ಬು ನಾರ್ತಾ ಇರಬೇಡ ಲೆಕ್ಕ ಮಾಡಿ. ಈಗ ಒಂದು ಒಳ್ಳೆ ವಿಷಯ ತೋರಿಸ್ತೀವಿ, ಅದು ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ವಾಟರ್ ಬಾಟ್ಲಿಂದ ಇಲ್ಲೂ ನಂದಿನಿ ಬಾಟ್ಲು ಹಾಳು ಮುಳು ಗಲೀಜು ನೋಡ್ಕೊಳ್ಳಿ. ಸ್ವಚ್ಛ ಭಾರತ. ಅವ್ರು ಕತ್ತಿಗೆ ಹಾಕಿದಾರಲ್ಲ ಬನ್ನಿ, 16 ET 7808 ಗಾಡಿ ಅದು. ರೋಡಲ್ಲಿ ಸಿಕ್ಕಿತ್ತಲ್ಲ ಮನಿ ಅದು. ರೋಡಲ್ಲಿ ಇರೋದು ಗಲೀಜು ನೋಡು ಬರೋ. ಸ್ವಚ್ಛ ಭಾರತ ಇದು. HS 7255. ಇದು ಸ್ವಚ್ಛ ಭಾರತ ಅಭಿಯಾನ. ಸ್ವಚ್ಛ ಭಾರತ ಅಭಿಯಾನ ಇದು. ಅಲೋಕ್ ಇದು ದೇಶದ ಕಥೆ. ಒಣ ಕಸ, ಆಳು ಮೂಳು, ಲೊಟ್ಟೆ ಲಸ್ಕ. ಇದು ಇವರ ಅದ್ಭುತ. ಪ್ರೊಸೆಷನ್ ಹೋಗ್ತಿರೋ ಜಾಗದಲ್ಲಿ ಎಷ್ಟು ಚೆಂದ ಇದೆ. ಅಲ್ಲಿ ಊಟ ಬಿಸಾಡಿರೋದಪ್ಪ. ರಿಪಬ್ಲಿಕ್ ಡೇನಲ್ಲಿ ಆರ್ಮಿ ಇಷ್ಟು ಚೆಂದಾಗಿ ಹೋಯ್ತದೆ ಹೋಗಲ್ವ? ಎಷ್ಟು ಇನ್ವೆಸ್ಟ್ಮೆಂಟ್ ವೇಸ್ಟ್ ಮಾಡ್ತಾಯಿದ್ದೀವಿ ಅಂತ ತೋರಿಸ್ತಾ ಇದ್ದಾರೆ ಭಾಷೆ. ಇದೊಂದೇ ರೋಡುಗಳು. ಅದು ಇವತ್ತು ಪ್ರೊಸೆಷನ್ ಹೋಗ್ತಿರೋದ್ರಿಂದ ತಕ್ಕಮಟ್ಟೆ ಕ್ಲೀನ್ ಮಾಡಿ ಇಟ್ಕೊಂಡವ್ರೆ. ಒಂದು ಮಿಷಿನ್ ಬೇರೆ ಇಟ್ಕೊಬಿಟ್ಟವ್ರೆ, ಈಗ ಕ್ಲೀನ್ ಮಾಡ್ಯವ್ರೆ. ಚೆಂದ ತೋರಿಸ್ತೀನಿ. ಇಲ್ಲೇ ನೋಡಬೋರಪ್ಪ, ಎಲ್ಲೂ ಬೇಡ, ಇಲ್ಲೇ ಸ್ವಚ್ಛ ಭಾರತ. ಆ ಕಡೆ ಬೇಕಾ ತಗೋ, ಅಲ್ಲವೇ
ಪಾಪ ಒಬ್ಬಂಗೆ ಗೊತ್ತಿಲ್ಲ ನಾನು ಏನು ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಂತ. ಸ್ವಚ್ಛ ಭಾರತ ಇಲ್ಲೂ ತೋರಿಸ್ತೀನಿ ನೋಡಿದ್ರು. ಸ್ವಚ್ಛ ಭಾರತ ಇದೆ, ನಮ್ಮ ಮೈಸೂರು ಇದೆ. ಯಾರಿಲ್ಲ ಅಂದರೂ ಅಭಯದವ್ರು ಇರಬೇಕು. ವಿ ಆರ್ ಫಿಯರ್ಲೆಸ್ ಅಂತ ತೋರಿಸ್ಕೊಳ್ಳೋದಕ್ಕೆ. ಯಾಕೇಳಿ ಕಸ ಗುಡಿಸ್ತಾಯಿದ್ರು ಓಡಾಡ್ತಾರಲ್ಲ ಈಗ ಪ್ರೊಸೆಷನ್ ಮಾಡ್ಕೊಂಡು, ಅದಕ್ಕೆ. ಹುಡ್ಕಾಡ್ಬೇಕಾಗಿಲ್ಲ. ನಂಬರ್ 1 ಈಗಲೇ ಬೇಡ ಹಂಗೆ ಹಿಂಗೆ ಅಂತ ಇರೋದು. ಎಲ್ಲಿ ಹುಡ್ಕಾಡ್ಬೇಕಾಗಿಲ್ಲ. ಆರ್ಗನೈಸ್ ಇದು ಯಶಸ್ವಿನಿ ಇಂಡಿಯನ್ ಟಿ ವಿ W6156 ಒಡೆಯರ್ ನೆಟ್ವರ್ಕ್. ಎಲ್ಲಿ ಹುಡ್ಕಾಡ್ಬೇಕಾಗಿಲ್ಲ ಗುರು, ಎಲ್ಲಿಗೂ ಹುಡ್ಕಾಡ್ಬೇಕಾಗಿಲ್ಲ. ಕಸನ ಹುಡ್ಕೋ ಅವಶ್ಯಕತೆನೇ ಇಲ್ಲ. ಇವರು ಪ್ರೊಸೆಷನ್ ಮಾಡ್ತಾ ಇದ್ದಾರಲ್ಲ, ಇಲ್ಲೇ ಇಷ್ಟು ಚೆಂದ ಇದೆ ಅಂದರೆ ಸಿಟಿಯೆಲ್ಲ ಇನ್ನೆಷ್ಟು ಚೆಂದ ಮಾಡಿರ್ಬೇಡ. ಅಲ್ಲೂ ಅಷ್ಟೇ ಯಾವುದೋ ಬ್ಯಾನರ್ ಕಟ್ಟಿದಾರಲ್ಲ, ಅಲ್ಲೂ ಕಸ ಬಿದ್ದಿದೆ. ಇಲ್ಲಿ ಸಿಂಧೂರು ಮುಂದ್ಗಡೆ ಇದೆಯಲ್ಲ, ಅಲ್ಲಿ ಪಾರ್ಕಿಂಗ್ ಹತ್ರ. ಈ ಪ್ರೊಸೆಷನ್ ಡೇ ದಿವಸ ಇವರು ಸಂಭ್ರಮಾಚರಣೆನೇ ಇಷ್ಟು ಚೆಂದ ಮಾಡ್ತಾ ಇದ್ದಾರೆ ಅಂದ್ರೆ ಲೆಕ್ಕ ಹಾಕಿ. ಇದು ಆ್ಯಕ್ಚುಲಿ ಒಂದು ಮಿಷಿನ್ ತೊಗೊಬಂದಿದ್ದಾರೆ, ಅದರಿಂದಾಗಿ ಅವ್ರು ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ ಅಷ್ಟೇ. ಒಂದು ಮಿಷಿನ್ ತೊಗೊಬಂದಿದ್ದಾರಲ್ಲ, ಹೀಗಾಗಿ ಓಡಾಡಿಸ್ಬಿಟ್ಟಾರೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಒಂದು ಸರಿ ಡೈಲಿ ಓಡಾಡಿಸ್ತಾರತ್ತಲ್ಲ ಒಂದು ಸರಿ ಬೆಳಿಗ್ಗೆ ಹೊತ್ತು. ಸೊ ಹೀಗಾಗಿ ಈ ರೋಡ್ ಸ್ವಲ್ಪ ಕ್ಲೀನ್ ಆಗಿದೆ ಅಷ್ಟೇ. ಎಲ್ಲೂ ಬೇಡ, ಅಲ್ಲಿ ನೋಡು. ಅವ್ರ ಅಪ್ಪನಾಸ್ತಿ ಎಲ್ಲ ಹಿಂಗೆ ರೋಡಲ್ಲೇ ಬಿದ್ದಿದೆ ಗುರು. ಪ್ರೊಸೆಷನ್ ಬೇರೆ ಕೇಡು. ಅಲ್ಲಿ ಯಾಕೆ ದೇವಸ್ಥಾನದ ಒಳಗಡೆ ಹೋಗೋದು ಇನ್ನೂ ಅದ್ಭುತ. ಅಲ್ಲಿ ಆ ದೇವಸ್ಥಾನ ಮುಂದ್ಗಡೆ ಇನ್ನೂ ಅದ್ಭುತಗಳು ಕಾದಿದ್ದಾವೆ, ಒಳಗೆ ಹೋಗಿಲ್ಲ ಅಷ್ಟೇ. ಇನ್ನು ಮೇನ್ ರೋಡ್ ನಾನು ಕವರ್ ಮಾಡ್ತಾ ಇರೋದು. ಇನ್ನು ಒಳಗಡೆಗೆ ಹೋದ್ರಂತೂ ಕಥೆ ಈ ಗೋವಿಂದ. ಬರೀ ಕಸ ಏನು, ನೀರುಗಳು ಅಷ್ಟೇ. ಚರಂಡಿಗಳೆಲ್ಲ ಹುಕ್ಕಿ ಹುಕ್ಕಿ ಹರಿತಾ ಇದ್ದಾವೆ. ಆರ್ಗನೈಸ್ಡ್ ಜೀವನ. ಚರಣನ್ ಬಾಲಾಗೋಚಿ ಅವನು. ಅಲ್ಲಿ ಆ್ಯಕ್ಚುಲಿ ಆಲೋಕೆ ಅಶೋಕ್ ಹೋದ್ನಲ್ಲ, ಅಶೋಕ ಏನೋ ಇರಬೇಕು ಅವನ ಹೆಸರು. ಆಲೋಕೆ ಅಂತ ಚೆನ್ನಾಗಿ ಜ್ಞಾಪಕ ಇದೆ. ಅವನು ರವಿ ಬಾಲಂಗೋಚಿ. ಅವನು ದೊಡ್ಡಪ್ಪನ ಮಗ ರವಿ ಇದ್ದಾನಲ್ಲ, ಅವನು ಬಾಲಂಗೋಚಿ. ಅದಕ್ಕೆ ಇವತ್ತು ಬೆಳಗ್ಗೆ ಪಾರ್ಕಲ್ಲಿ ಕಿರಿಕ್ ಮಾಡಿರೋದು.